ಭಕ್ತಿ ಮತ್ತು ಭಕ್ತನನ್ನ ವಿಸ್ತಾರಗೊಳಿಸಿದ್ರು ಶರಣರು. ಮೊದಲು ಸ್ಥಾವರದ ಭಕ್ತಿನೇ ಬೇರೆ ಇತ್ತು, ಸ್ಥಾವರದ ಭಕ್ತನೇ ಬೇರೆಯಾಗಿದ್ದ. ಇಲ್ಲಿ ಜಂಗಮಕ್ಕೆ ವಿಸ್ತಾರ ಮಾಡಿದ್ರು. ತನ್ನೊಳಗೆ ನಿಶ್ಚಯಗೊಂಡಂಥ ಆ ಶಕ್ತಿ ಲಿಂಗ ಪೂಜೆ ಆಗ್ತತಿ. ನನ್ನೊಳಗೆ ನಾನು ಆ ಕೇಂದ್ರದಲ್ಲಿ ನಿಂತ್ಕೊಂಡಾಗ, ಆ ಮೂಲ ಕೇಂದ್ರದಲ್ಲಿ ನಿಂತ್ಕೊಂಡಾಗ ನನ್ನೊಳಗಿನ ಶಕ್ತಿ ಜಾಗೃತ ಆಗ್ತೈತಲ್ಲ, ಅದಕ್ಕೇನು ಕರೀತಾರೆ? ಲಿಂಗ ಚೈತನ್ಯ, ಲಿಂಗ ಶಕ್ತಿ ಅಂತ ಕರೀತಾರೆ. ಅಲ್ಲಿ ಬರೀ ಅಲ್ಲೇ ಯಾರಿದ್ರೆ ನಿನ್ನೊಳಗೆ ಶಕ್ತಿಯನ್ನು ಬರ್ತತೆ. ಆದರೆ ಆ ಶಕ್ತಿಯನ್ನು ನೀನು ಯಾವ ರೀತಿ ಉಪಯೋಗ ಮಾಡಬೇಕಂದ್ರೆ ಇಡೀ ನಿನ್ನ ದೇಹದ ಸಹಿತ ಈ ಜಂಗಮಕ್ಕೆ ನೀನು ಅದನ್ನು ಸವಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಬಸವರಾಜ ಶರಣರು ಪ್ರಮುಖವಾಗಿ ಹೇಳ್ತಾರೆ ಇದನ್ನು. ಅದಕ್ಕಾಗಿಯೇ ಜಂಗಮ ಅಂತಕ್ಕಂಥದ್ದು ಈ ಸೃಷ್ಟಿನೂ ಹೌದು, ಜಂಗಮ ಅಂತಕ್ಕಂಥದ್ದು ಒಳಗಿರುವ ಚೈತನ್ಯ ಹೌದು. ಒಳಗಿರುವ ಈ ಚೈತನ್ಯ, ಈ ಸೃಷ್ಟಿ ಜಂಗಮ ಆಗಬೇಕಾದ್ರೆ ಮೊದಲು ನೀನೇನಾಗಬೇಕು? ಜಂಗಮ ಆಗಬೇಕು. ನೀನು ಜಂಗಮನಾಗನಲ್ಲದೆ ಜಂಗಮದ ಪರಿಭಾಷೆ ತಿಳಿಯೋದಿಲ್ಲ, ಜಂಗಮ ತಿಳಿಯೋದೇ ಇಲ್ಲ. ಒಂದಿಷ್ಟು ಅನ್ಕೋಬಹುದು ಅಂತ ಅನ್ಕೋಬಹುದೇ ಹೊರತು ಅದು ಅನುಭವಕ್ಕೆ ಬರಲ್ಲ. ಅಂದರೆ ಈ ವ್ಯಾಖ್ಯಾನ ಏನಿದೆಯಲ್ಲ, ಈ ವ್ಯಾಖ್ಯಾನ ನನಗೂ ಅನ್ವಯಿಸ್ತದೆ ಮತ್ತು ಕಾಣುವ ಜಗತ್ತಿಗೂ ಅನ್ವಯಿಸ್ತದೆ. ಅಜ್ಞಾನದಲ್ಲಿ ಇದು ಮಿಥ್ಯ, ಜ್ಞಾನದಲ್ಲಿ ಇದು ಸತ್ಯ. ಇವರು ಹೇಳ್ತಾರಲ್ಲ, ಸಿದ್ದರಾಮೇಶ್ವರ ಹೇಳ್ತಾರಲ್ರಿ, ತೋರುವ ಜಗ ಒಮ್ಮೆ ಬ್ರಹ್ಮವೆಂದೆನುವೆ, ತೋರುವ ಜಗ ಒಮ್ಮೆ ಮಾಯ ಎಂದೆನುವೆ. ತೋರಿ ತೋರಿ ಅಡಗೆದಲ್ಲಿ ಮಾಯ ಎನಿಸಿತ್ತು, ಮಿಥ್ಯೆ ಎನಿಸಿತ್ತು. ತೋರು ತೋರಿದಲ್ಲಿ ಬ್ರಹ್ಮವೆಂದೆನಿಸಿತ್ತು, ತೋರಿ ತೋರು ಅಡಗಿದರೆ ಏನೆಂದೆನಿಸಲಿಲ್ಲ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂದರೆ ತೋರಿ ತೋರಿ ಸಹಜವಾಗಿ ನೀನು ನಿಷ್ಪತ್ತಿಯಾಗಿ ನಿಂದಲ್ಲಿ ಏನೆಂದೆನಿಸಲಿಲ್ಲ ಕಪಿಲ ಸಿದ್ಧ ಮಲ್ಲಿಕ. ಅದು ಬಹಳ ಸಹಜವಾಗಿತ್ತು, ಸಹಜವಾಗೇ ಕಾಣ್ತಾ ಇತ್ತು. ಹಾಗಾದರೆ ಇದು ಜಂಗಮ ಅಂತಕ್ಕಂಥದ್ದು ಸಾಧನೆಯ ಹಂತ. ಲಿಂಗ ಸಾಧನೆ ಆದಮೇಲೆ ಅಲ್ಲಿ ಒಳಗಿರ್ತಕ್ಕಂಥ ಶಕ್ತಿ ನಮಗೆ ನನ್ನ ಮೂಲ ಶಕ್ತಿಯೊಳಗೆ, ನನ್ನ ಮೂಲ ಸ್ವರೂಪದೊಳಗೆ ನಿಂತ ಮೇಲೆ ನನಗೇನು ಒಳಗಡೆ ದೊರಿತೈತಲ್ಲ ಆ ಭಾವ, ಅದು ನನ್ನ ಮೂಲ ಸ್ವರೂಪಕ್ಕೆ ನನ್ನ ಕರ್ಕೊಂಡು ಹೋಗ್ತತೆ. ನನ್ನ ಮೂಲ ಸ್ವರೂಪದ ಅರಿವು ನನಗಾದ್ಮೇಲೆ ನಾನೇನು ಮಾಡಬೇಕಂದ್ರೆ ನನ್ನದೇ ರೂಪವಾದಂಥ ಈ ಜಗತ್ತಿಗೆ ನನ್ನನ್ನು ವಿಸ್ತಾರ ಮಾಡ್ಕೊಳ್ಬೇಕಾಗುತ್ತೆ. ಚನ್ನಬಸವಣ್ಣವ್ರು ಭಾಳ ಕಡೆ ಹೇಳ್ತಾರೆ ಇದನ್ನು. ಲಿಂಗ ಪೂಜೆ ಮಾಡೋದನ್ನ ಹೆಂಗಂತನೂ ಹೇಳ್ತಾರೆ. ಕರಸ್ಥಲದಲ್ಲಿ ಲಿಂಗ ಧರಿಸಿದ ಬಳಿಕ ಲಿಂಗದಲ್ಲಿ ಅನಿಮಿಷ ದೃಷ್ಟಿಯಾಗಿರಬೇಕು. ಲಿಂಗದಲ್ಲಿ ಅನಿಮಿಷ ದೃಷ್ಟಿಯಾಗಿರಬೇಕು, ಲಿಂಗದಲ್ಲಿ ಅನಿಮಿಷನಾಗಿರಬೇಕು, ಜಂಗಮದ ನಿಲುಗಡೆಯನ್ನರಿಯಬೇಕು. ವಚನ ಇದು. ಜಂಗಮದ ನಿಲುಗಡೆಯನ್ನರಿಯಬೇಕು ಅಂದ ಹಂತಗಳನ್ನ ಹೇಳ್ತಾರೆ. ಮೊದಲು ಅನಿಮಿಷ ದೃಷ್ಟಿಯಾಗಿರಬೇಕು, ಎರಡನೇದು ಲಿಂಗದಲ್ಲಿ ಅನಿಮಿಷನಾಗಿರಬೇಕು. ಆ ಚೈತನ್ಯ ಶಕ್ತಿ ದೇಹ ತುಂಬೆಲ್ಲ ಹರಿದ ಮೇಲೆ ಎಲ್ಲೆಲ್ಲಿದೆ ಅಲ್ಲೆಲ್ಲಿ ಅನಿಮಿಷನಾಗಿರು, ಅಂದರೆ ಅಲ್ಲಾಡ್ದಂಗೆ ಎವೆಳತಂಗಿರು. ಮುಂದೆ ಹೇಳ್ತಾರೆ ಜಂಗಮದ ನಿಲುಗಡೆಯನ್ನರಿಯಬೇಕು, ಅಂದರೆ ತನ್ನೊಳಗಿರ್ತಕ್ಕಂಥ ಜಂಗಮ ಶಕ್ತಿಯ ನಿಲುಗಡೆಯನ್ನರಿಯಬೇಕು. ಹಿರಣ್ಯಕ್ಕೆ ಕೈಯಾನದಿರಬೇಕು, ತನ್ನ ತಾನರಿಯಬೇಕು. ಕರಸ್ಥಲದ ನಿಜವನ್ನರಿವರೆ ಇದು ಕ್ರಮ. ಲಿಂಗ ಪೂಜೆಯ ಕ್ರಮನ ಹೇಳ್ತಾರೆ. ಲಿಂಗ ಪೂಜೆಯ ಕ್ರಮದಲ್ಲಿ ಜಂಗಮದ ಭಾಷೆ ಅಡಗಿದೆ. ತನ್ನ ತಾನು ಅರ್ಥ ಮೇಲೆ ತನ್ನ ತಾನು ಅರಿದೆ ಅಂತೇಳಿ ಶಕ್ತಿ ಬಂತು. ನೀನು ನಿನ್ನ ಮೂಲ ಸ್ವರೂಪದಲ್ಲಿ ಅಂತೇಳಿ ಅಗಾಧವಾದ ಶಕ್ತಿ ಬರುತ್ತಲ್ಲ, ಅದನ್ನು ಈ ವಿಸ್ತಾರವಾದಂಥ ಈ ಹರಿವಿನಲ್ಲಿ ನಿನ್ನ ಹಂಚಿಕೊಳ್ಳಿಲ್ಲ ಅಂದರೆ ನೀನು ಮತ್ತೇನಾಗ್ತೀಯ? ಭೂಭಾರಕನಾಗ್ತೀಯ. ಭೂಮಿಗೆ ಭಾರ ಹೌದಲ್ರಿ. ಶಾಪ ಕೊಟ್ಟವ್ರು ಅವರಲ್ಲಿ ಏನಾದರು ಮತ್ತೆ ಪಶ್ಚಾತ್ತಾಪಕ್ಕೊಳಗಾದ್ರು, ಮತ್ತೆ ತಪಸ್ಸು ಕುಂತರು, ಮತ್ತೆ ಶಾಪ ಕೊಡೋದು, ಇವೆಲ್ಲ ಆದ್ವಲ್ಲ. ಅದಕ್ಕೆ ಭೂಭಾರಕರಾದರೂ ಆ ಉದ್ದೇಶಕ್ಕೆ, ಅಂದರೆ ಲಿಂಗಾರ್ಚನೆ ಮಾಡಬೇಡ್ರಂತಲ್ಲ, ಬರೀ ಅಲ್ಲೇ ನಿಲ್ಲೋಂಗಿಲ್ಲ. ಸೋಹಂ ನಿಂದ ದಾಸೋಹಮಕ್ಕೆ ಹೋಗ್ಬೇಕು. ಸೋಹಂ ಅಂದ್ರೆ ಇದೆ, ನಿನ್ನೊಳಗೆ ನೀನು ನಿಶ್ಚಲವಾಗಿ ನಿಂತು ನಾನು ಯಾರನ್ನು ತಿಳಿದಿದ್ದಿಲ್ಲ, ಅದು ಸೋಹಂ. ಆ ಚಲನೆ ನಿಶ್ಚಲವಾದ ಮೇಲೆ ಅಲ್ಲಿಂದ ಹೊರಬರ್ತಕ್ಕಂಥ ಜಂಗಮದಲ್ಲಿ ನೀನೇನು ವಿಸ್ತಾರ ಮಾಡ್ಕೊಂತಲ್ಲ, ಅದು ದಾಸೋಹಂ ಭಾವ. ಅಲ್ಲಿ ಯಾರೂ ಇಲ್ಲ, ನಾನು ಇಲ್ಲ, ಜಗತ್ತು ಬೇರೆ ಅಲ್ಲ ಅಂತಕ್ಕಂಥ ಭಾವ ನಿರ್ಮಾಣ ಆಗ್ತತಿ. ಅಂಥಪ್ಪ ಅಗಾಧವಾದಂಥ ಒಂದು ವಿಸ್ತಾರವನ್ನು ಈ ದೇಹಕ್ಕೆ ಕೊಡ್ತಾರೆ. ಈ ದೇಹ ಈಗ ಏನಾಗಿದೆ ಹಾಗಾದರೆ? ಎಂಥ ವಿಸ್ತಾರಕ್ಕೆ ಹೋಗಿದೆ? ಎಲ್ಲವನ್ನ ಅಪೋಷಣ ಮಾಡಿಕೊಳ್ಳುವ ಶಕ್ತಿ ಬಂದಿದೆ ಈ ಕಾಯಕ್ಕೆ, ಸಾಮಾನ್ಯ ಶಕ್ತಿ ಬಂದಿಲ್ಲ. ಅಂದರೆ ದೇಹವನ್ನು ಅಂಥ ಎತ್ತರ ಕೊಯ್ತಕ್ಕಂಥ ಒಂದು ತತ್ವವನ್ನು ಶರಣರು ಕೊಟ್ಟರು. ಬರೀ ರೋಗವಾಸಿ ಮಾಡಿಕೊಳ್ಳೋದಲ್ಲ. ಬರೀ ನಮಗೇನು ಅನಿಸ್ತದೆ ಅಂದರೆ ಸದ್ಯಕ್ಕೆ ಈಗ ನಾವು ರೋಗದೊಳಗಿರೋದ್ರಿಂದ ರೋಗವಾಸಿ ಮಾಡ್ಕೊಳ್ಳೋಕೆ ಏನು ಬೇಕಂತ ತಿಳ್ಕೊತೀವಿ ನಾವು. ಬರೀ ರೋಗ ಅಲ್ಲ, ಇನ್ನು ಹುಟ್ಟದಂಗೆ ಬರ್ತಕ್ಕಂಥ ಒಂದು ರೋಗವನ್ನು, ಭವರೋಗವನ್ನು ನಾಶ ಮಾಡ್ತಾರೆ.
ಈ ಮೂರು ತತ್ವಗಳು ಲಿಂಗಾರ್ಚನೆಯಲ್ಲಿನೇ ಆಗ್ತವೆ. ಗುರು ಲಿಂಗ ಜಂಗಮ ತತ್ವಗಳು ವಿಕಾಸ ಆಗ್ತವೆ. ಜಂಗಮವಿಲ್ಲದೆ ಲಿಂಗಾರ್ಚನೆ ಆಗಲ್ಲ ಅಂತಂದ್ರೆ ನೀನು ನಿನ್ನ ದೃಷ್ಟಿಯಲ್ಲಿ ಸರಿಯಾಗಿ ನಿಂತಿಲ್ಲ. ಜಂಗಮ ಅಂದ್ರೆ ಏನು ಗೊತ್ತ? ಲಿಂಗಾರ್ಚನೆಯಲ್ಲಿ ಬೆಳಗ್ಗೆ ತೋರಿಸಿದಲ್ಲ ಅಣ್ಣವರು, ಲಿಂಗಾರ್ಚನೆ ಮಾಡ್ತಾ 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 ಏನಾಗಬೇಕಂದ್ರೆ ಅನಿಮಿಷ ದೃಷ್ಟಿ ಆಗಬೇಕು. ಆ ಅನಿಮಿಷ ದೃಷ್ಟಿಯಲ್ಲಿ ದೃಷ್ಟಿ ನಿಂತುಕೊಳ್ಳೇನೆ ಕೈಯಲ್ಲಿನ ಕಪ್ಪು ಛಾಯೆ ಏನಾಗ್ತದೆ, ಅದು ಬೆಳಕಾಗಿ ಪರಿವರ್ತನೆ ಆಗ್ತದೆ. ಬೆಳಕಾಗಿ ಪರಿವರ್ತನೆ ಆದದ್ದು ಏನು ಹಾಗಾದರೆ? ಅದು ಚರಿಸಿ ಬಂದ ಜಂಗಮ ಹಸ್ತಕ್ಕೆ ಆ ಜಂಗಮ ಏನ್ ಮಾಡ್ದ? ನೀನು ನಿಶ್ಚಲ ಆದ ಕೂಡಲೇ ಹೊರಗಡೆ ಚರಿಸಿ ಬರ್ತಾನೆ. ಆ ನಿಶ್ಚಲತ್ವದಲ್ಲಿ ಆಲಿಯನ್ನು ನಿಲ್ಲಿಸೋ ಪ್ರಕ್ರಿಯೆ ಏನಿದೆಯಲ್ಲ, ಅದು ಬಹಳ ಪ್ರಮುಖ. ಇಲ್ದಿದ್ರೆ ಬರೀ ಅವಸರದಲ್ಲಿ ಊಟಕ್ಕಿಂತ ಮುಂಚೆ ಒಂದಿಷ್ಟು ನೀರು ಎರೆದು ಒಂದಿಷ್ಟು ವಿಭೂತಿ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡೋದು. ಹಂಗಲ್ಲ. ಈ ಅನುಭವ ನಮಗೆ ಆಗುವವರೆಗೂ, ಅದಕ್ಕೆ ಹೇಳಿದ್ರೆ ಜಂಗಮವಿಲ್ಲದೆ ಲಿಂಗಾರ್ಚನೆಯ ಮಾಡಬಹುದೇ, ರೂಢೀಶ್ವರನ ಭೇದಿಸಬಹುದೇ? ಏನು ಮಾಡಿದೆ? ಇನ್ನು ಗುರುವನ್ನು ಬೇರೆ ಮಾಡಿದೆ, ಲಿಂಗನ ಬೇರೆ ಮಾಡಿದೆ, ಜಂಗಮವನ್ನು ಬೇರೆ ಮಾಡಿದೆ. ನಿನಗೆ ಹೆಂಗೆ ಸಿಗಕ್ಕೆ ಸಾಧ್ಯ? ಒಡಲಿಲ್ಲದ ನಿರಾಳ ಕರ್ತೃ ಕೂಡಲ ಸಂಗಮ ದೇವ, ಜಂಗಮದ ಮುಖ ಲಿಂಗವಾದನಾಗಿ. ಆತಗೆ ಒಡಲೇ ಇಲ್ಲ, ಆದರೆ ಆ ಒಡಲು ಎದುರು ಮುಖವಾಗಿ ವಿಸ್ತಾರ ಆಗೈತೆ ಅಂತ ಹೇಳಿದ್ರೆ ಜಂಗಮ ಮುಖವಾಗಿ ಆಗಿದೆ. ಅಂದ್ರೆ ಜಂಗಮ ಮತ್ತು ಲಿಂಗ ಎರಡು ಅಭೇದ್ಯ. ಅವನು ಭೇದಿಸಕ್ಕೆ ಬರೋದಿಲ್ಲ. ಲಿಂಗ ಇಲ್ಲದೆ ಜಂಗಮ ಇಲ್ಲ, ಜಂಗಮ ಇಲ್ಲದೆ ಲಿಂಗ ಇಲ್ಲ. ಸೂರ್ಯ ಇಲ್ಲದೆ ಸೂರ್ಯನ ಕಿರಣಗಳಿಲ್ಲ, ಸೂರ್ಯನ ಕಿರಣಗಳಿಲ್ಲದ್ರೆ ಸೂರ್ಯನ ಅಸ್ತಿತ್ವ ಇಲ್ಲ. ಇಂಥಪ್ಪ ಸ್ಥಿತಿಯಲ್ಲಿ ಈ ಶಕ್ತಿಯನ್ನು ಯಾರು ಧಾರಣ ಮಾಡಿಕೊಂಡು ವಿಶ್ವವ್ಯಾಪಿಯಾಗಿ ಈ ವಿಸ್ತಾರದಲ್ಲಿ ನಿಲ್ತಾರೋ ಅವ್ರನ್ನೇನು ಕರಿಬೋದು? ನಾವು ಜಂಗಮ ಅಂತ ಕರಿಬೋದಲ್ವಾ? ಅಂತಪ್ಪ ಜಂಗಮ ಯಾರಾದರೂ ಇದ್ರೆ ಅನ್ನೋಣ. ಆದರೆ ವ್ಯಕ್ತಿ ಆಗೋದಕ್ಕೆ ಸಾಧ್ಯನಿಲ್ಲ ಅನ್ನಂಗಿಲ್ಲ. ನೋಡಿ, ನಮ್ಮೊಳಗಿರುವ ಈ ದೇಹವನ್ನು ಜಂಗಮ ಮಾಡ್ಕೊಳಕ್ ಬಂತು. ಈಗ ಕಾಯಕಕ್ಕೆ ಹೋಗ್ತೀವಿ ನಾವು. ಇಷ್ಟೇ ಅಲ್ಲ, ಪೂಜೆ ಮಾಡಿದ ಕೂಡಲೇ ಈ ಜಂಗಮ ಆಗ್ತಕ್ಕಂಥ ಪ್ರಕ್ರಿಯೆ ಇಲ್ಲಿಗೆ ಮುಗಿಯೋದಲ್ಲ. ನಮ್ಮ ಲಿಂಗಾಯತರ ಜಂಗಮ ಆಗ್ತಕ್ಕಂಥ ಪ್ರಕ್ರಿಯೆ. ಕಾಯಕಕ್ಕೆ ಹೋಗ್ತೀವಿ ನಾವು. ಕಾಯಕ ಹೋದ ಕೂಡಲೇ ಇದೇ ರೀತಿ ಮೂರು ತನುಮನ ಧನಗಳನ್ನು ಅರ್ಪಿಸಿ ಅಲ್ಲಿ ಕ್ರಿಯೆ ಮಾಡ್ತೀವಿ. ಅಲ್ಲಿನೂ ಸಹಿತ ಜಂಗಮದ ವಿಸ್ತಾರ ಇದೆ. ಎಲ್ಲರ ಜೊತೆ ಬೆರಿತೀವಿ. ಆ ಬೆರೆಯುವಿಕೆಯಲ್ಲಿ ಒಂದು ಕ್ರಿಯೆ ನಡೀತೈತೆ. ಆ ಕ್ರಿಯೆಯಲ್ಲಿ ಒಂದು ಸಂತೋಷ ಉಂಟಾಗ್ತೈತೆ. ಅದು ಸಹಿತ ಜಂಗಮ. ಅದಕ್ಕೊಂದಿಷ್ಟು ಏನೋ ರೆಮ್ಯುನರೇಷನ್ ಸಿಗ್ಬೋದು ನಮಗೆ, ಆದರೆ ಅಲ್ಲಿ ಜಂಗಮ ವಿಸ್ತಾರ ಆಗಿದೆ. ಅಂದರೆ ಸ್ಥಾವರ ಮತ್ತು ಜಂಗಮದ ಮಧ್ಯೆ ಬಹಳ ಭೇದ ಇಲ್ಲ. ಯಾವುದು ತನ್ನನ್ನು ಈ ಚಲನಶೀಲವಾದ ಜಗತ್ತಿನ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ವಿ ಅದು ಜಂಗಮ ಅನಿಸ್ತದೆ. ಉಳಿದಿದ್ರೆ ಸ್ಥಾವರ ಅನಿಸ್ತದೆ. ಇಷ್ಟೇ. ನಮಗೆ ಸ್ಥಾವರ ಅಂದ ಕೂಡಲೇ ಮೂಲಕ್ಕೆ ನಾವೇನು ಹೋಗ್ತೀವಿ? ನಾವು ಗುಡಿಯ ಲಿಂಗಗಳಿಗೆ ಹೋಗ್ತೀವಿ. ಸ್ಥಾವರ ಅಂದ್ರೆ ಇಷ್ಟೇ. ನಾನು ನನ್ನೊಳಗಿರುವ ಈ ಶಕ್ತಿಯನ್ನ ವಿಸ್ತಾರ ಮಾಡಿಕೊಳ್ಳಾರ್ದನೆ ಉಂಡು ತಿಂದು ನಿದ್ದೆ ಮಾಡಿ ಜೀವನ ಕಳೆದ್ಬಿಟ್ರೆ ನಾನು ಸ್ಥಾವರ. ಇದನ್ನು ಸರಿಯಾಗಿ ನನ್ನೊಳಗಿರುವ ಅರಿವನ್ನು ಬಳಸಿಕೊಂಡು ಲಿಂಗಾರ್ಚನೆ ಮೂಲಕ ನನ್ನ ಶಕ್ತಿಯನ್ನು ನಿಶ್ಚಲವಾಗಿ ನಿಂತು ಆ ಲಿಂಗವನ್ನು ನೋಡಿ ಆ ಲಿಂಗದೊಳಗಡೆಗಿರುವ ಜಂಗಮದ ಅನುಭವ ಪಡೆದು ನಾನು ಆ ಅನುಭವದಿಂದ ನಾನು ಕ್ರಿಯೆ ಮಾಡಕ್ಕೆ ಪ್ರಾರಂಭ ಮಾಡಿದೆ ಅಂದರೆ ನಾನು ಜಂಗಮನಾಗ್ತೀನಿ. ಹಾಗಾದರೆ ಇದೇ ರೀತಿ ಜಂಗಮದ ಪ್ರಕ್ರಿಯೆ ನಡೆದಿದೆ. ನೋಡಿ, ನಾನು ಊಟ ಮಾಡ್ತೀವಿ. ಊಟ ಮಾಡಿದ್ದು ಸ್ವೀಕಾರ ಮಾಡುವಾಗ ಸಹಿತ ಹೆಂಗೆ ಮಾಡ್ಬೇಕಂತ ಹೇಳ್ತಾರೆ ಶರಣರು. ಪ್ರತಿಯೊಂದು ಈ ಜಗತ್ತಿನಲ್ಲಿ ಎಲ್ಲ ಕ್ರಿಯೆಗಳು ಜಂಗಮ ಕ್ರಿಯೆಗಳೇ. ನಾವು ಊಟ ಮಾಡಿ ಬಿಟ್ಟದ್ದನ್ನು ಇನ್ನೊಂದಕ್ಕೆ ಉಪಯೋಗ ಆಗ್ತಾ ಇದೆ. ಅದು ಜಂಗಮವಾಗಿ ನಡೆದ ಕೆಲಸ. ಅದು ಅಜ್ಜಂಪುರ ಶೆಟ್ಟರು ಅಲ್ಲಿಂದ ಹಿಡಿದು ಇಲ್ಲಿ ತನಕ ಕಿರಾಣಿ ಸಾಮಾನು ತಗೊಂಡು ಬಂದು ಇದೆಲ್ಲ ಮಾಡಕತ್ತಾರಲ್ಲ. ಏನು ಮಾಡಕ್ಕೆ? ಎದಕ್ಕೆ ಮಾಡಕತ್ತಾರ? ಆ ಅರ್ಥವನ್ನು ಜಂಗಮವನ್ನಾಗಿ ಮಾಡುವ ಪ್ರಕ್ರಿಯೆ. ಈ ರೀತಿ ಪ್ರತಿ ಹಂತದಲ್ಲಿಯೂ ಸಹಿತ ಆ ಜಂಗಮದ ಕ್ರಿಯೆ ಸತತವಾಗಿ ನಡೆದಿದೆ. ಅಂದರೆ ಲಿಂಗದ ಕ್ರಿಯೆ ಗೊತ್ತಾದ ಮೇಲೆ ಮಾತ್ರ ಜಂಗಮದ ಪ್ರಕ್ರಿಯೆ ಗೊತ್ತಾಗ್ತದೆ. ಈ ರೀತಿ ಗುರು ಲಿಂಗ ಜಂಗಮ ತತ್ವಗಳನ್ನು ಅಳವಡಿಸಿಕೊಂಡು ತಾನು ವಿಸ್ತಾರಗೊಂಡಾಗ ಒಳಗಡೆ ಇರ್ತಕ್ಕಂಥ ಚಲಿಸ್ತಕ್ಕಂಥ ಆ ಬಿಂದು ಅಣುಗಳಲ್ಲಿ ಏನು ಚಲಿಸ್ತಕ್ಕಂಥದ್ದು ಏನಿದೆಯಲ್ಲ ಅಲ್ಲಿ ಮಾಯ ಅನ್ನೋದು ಇರೋದೇ ಇಲ್ಲ. ಅದಕ್ಕೆ ಒಂದು ಇಲ್ಲದ ಬಿಂದುವ ಅಂತ ಕರೆದ್ರು ಪ್ರಭುದೇವರು. ಏನೂ ಇಲ್ಲ, ಅಲ್ಲಿ ಮಾಯಾವರಣವೇ ಇಲ್ಲ. ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ, ಮಾತೆ ಇಲ್ಲ, ಸುತನಿಲ್ಲ, ಜನನವಿಲ್ಲ, ಜನಿತವಿಲ್ಲ. ಯಾವುದಕ್ಕೆ ಹುಟ್ಟಿಲ್ವೋ, ಯಾವುದಕ್ಕೆ ಸಾವಿಲ್ವೋ ಅದು ಜಂಗಮ.
ಯಾವುದಕ್ಕೂ ತನ್ನೊಟ್ಟಿಗೆ ತಾನು ಸ್ವಯಂಭವವಾಗಿ ಹುಟ್ಟುತ್ತದೋ ಅದು ಜಂಗಮ. ಹಾಗಾದರೆ ಜಂಗಮ ವ್ಯಕ್ತಿ ಅನಿಸ್ತದೆ. ಈಗ ಆ ಜಂಗಮದ ಹೆಸರು ಬಳಸಿ ಬೇರೆ ಬೇರೆ ಏನೇನು ಆಗ್ಬೋದು, ಅದರ ಬಗ್ಗೆ ನನಗೇನು ಜಾಸ್ತಿ ಒತ್ತು ಕೊಡೋದು ಬೇಡ ಅಂತ ಅನಿಸ್ತೈತಿ ನನಗೆ. ಯಾಕಂತಂದರೆ ಭಾಳಷ್ಟು ಚರ್ಚೆ ಆಗಿಬಿಟ್ಟದವ ಅದರ ಬಗ್ಗೆ. ಜಂಗಮ ಯಾವುದು ಅಲ್ಲ 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 ಆ ಶಬ್ದವನ್ನು ಬಳಸಿ 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 ಎಷ್ಟು ಮೋಸ ಆಗಿದೆ ಅಂದರೆ, ಸಾಮಾನ್ಯ ಜನರಿಗೆ ನಾನೇ ಜಂಗಮ, ಬಟ್ಟೆ ಕೇಳೋದು ನಾನೇ ಜಂಗಮ, ನಾನು ಇಂತಲ್ಲಿ ಹುಟ್ಟೀನಿ ನಾನೇ ಜಂಗಮ. ಇಲ್ಲ, ಈ ರೀತಿ ಯಾರು ಅನುಭವಕ್ಕೆ ಒಳಗಾಗಿರ್ತಾರೋ ಅವರು ಮಾತ್ರ ಜಂಗಮ. ಅದು ಈ ಜಂಗಮ ಶಬ್ದ ಹುಟ್ಟಿದ್ದು ಬಸವಾದಿ ಶರಣರಿಂದ ಮಾತ್ರ ಹೊರತು ಬೇರೆ ಹಿಂದಿನ ವಿಸ್ತಾರಗಳಲ್ಲಿ ಎಲ್ಲಿಯೂ ಇಲ್ಲ. ಈ ಕಾರಣಕ್ಕೆ ಈ ಜಂಗಮ ಅಂತಕ್ಕಂಥ ಅಷ್ಟಾವರಣದ 3ನೇ ಭಾಗ ಅನುಭಾವಿಕ ಭಾಗ. ಇಂಥಪ್ಪ ಭಾಗದಲ್ಲಿ ಮತ್ತೇನಾದರೂ ವಿಷಯ ಇದರ ಬಗ್ಗೆ ಮಾತಾಡೋದಿದ್ರೆ ನಾನು ಇಷ್ಟಕ್ಕೆ ಮುಗಿಸ್ಬೋದೇನಂತ ಅನಿಸ್ತತೆ ನನಗೆ. ಯಾಕಂದರೆ ಇದನ್ನು ಎಷ್ಟು ಮಾತಾಡಿದ್ರೆ ಕಡಿಮೆನೇ. ಏನಾದರೂ ಇದ್ದರೆ ಹೇಳ್ರಿ, ಮತ್ತೆ ನಾನು ಅದಕ್ಕೆ ಜಂಗಮದ ಬಗ್ಗೆ ಮತ್ತೇನಾದರೂ ಪ್ರಶ್ನೆಗಳು ಕೇಳಿದ್ರೆ ಕೇಳ್ಬೋದು. ಯಾಕಂದರೆ ಇಷ್ಟು ಸಾಕು ಅಂತ ಅನಿಸುತ್ತೆ. ಏನಿದ್ರೂ ಸಹಿತ ಜಂಗಮ ಅಂದರೆ ಅಂದರು ಲಿಂಗದ ವಿಸ್ತಾರದ ಭಾಗ. ಗುರುವಿಲ್ಲದೆ ಲಿಂಗವಿಲ್ಲ, ಲಿಂಗವಿಲ್ಲದೆ ಜಂಗಮ.